ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋಲಾರ್ ಟೆಕ್ ಸೊಲ್ಯೂಷನ್. ನೀವು ಇವಾಗ ನೋಡ್ತಾ ಇರುವಂಥದ್ದು ಮೋನೋ ಡಿಸೈನ್ 3 HP ಆಕ್ಸನ್ ಸೋಲಾರ್ ಸೊಲ್ಯೂಷನ್ ಪಂಪ್. ಇದು ಪಂಪು ಹಾಕ್ಸಂದೇ ಡ್ರೈವ್ ಕೂಡ ಹಾಕ್ಸಂದೇ. ನೀವು ಇಲ್ಲಿ ನೋಡ್ಬೋದು, ಇದು ಬಂದು ಹೈಬ್ರಿಡ್ ಡ್ರೈವು, ಹೊಸ ಡಿಸೈನ್ ಇದು. ಸೊ ಸಿಂಪ್ಲಿ ಕನ್ಸ್ಟ್ರಕ್ಷನ್ ಇದೆ. ಸೊ ಇದು ಟೆಂಪ್ರವರಿ, ಇದು ಇನ್ನೂ ಗೋಡೆ ಹಾಕ್ತಾರೆ ಇದ್ರ ಸುತ್ತ. ಇದು ಬಂದು ಶೆಡ್ ಇದು. ಸೊ ನೀವು ನೋಡ್ಬೋದು, ಇವಾಗ ಆಪ್ರೇಷನ್ ಮಾಡೋ ತೋರಿಸ್ತೀನಿ. ಫಸ್ಟ್ ಸೋಲಾರ್ನ ಆನ್ ಮಾಡ್ಕೊಬೇಕು. ನೋಡಿ, ಸೋಲಾರ್ ಆನ್ ಆಯಿತು. ಓಕೆ, ಸೋಲಾರ್ ಆನ್ ಆಯಿತು. ಸೊ ನೆಕ್ಸ್ಟ್ ಇವಾಗ ನಾವು ಮೋಟ್ರನ್ನ ಆನ್ ಮಾಡ್ತೀವಿ. ನೋಡಿ, ಮೋಟ್ರ್ ಸ್ಟಾರ್ಟ್ ಆಯಿತು ರನ್ನಿಂಗ್ ಆಗಲಿಕ್ಕೆ. ಇಲ್ಲಿ ನೋಡ್ಬೋದು, ಇಲ್ಲೇ ಇರೋದು ಮೋಟ್ರು. ಸೊ ಈ ಕಡೆ ಕನೆಕ್ಷನ್ ಮಾಡಿದ್ರು, ಇದೆಲ್ಲ ಮೇಲ್ಗಡೆ ಹೋಗುತ್ತೆ ಕನೆಕ್ಷನು. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಇಲ್ಲ ಹೊರಗಡೆಗೆ ಬಿಟ್ಟಿದ್ದೀನಿ. ಸೊ ನೀವು ನೋಡ್ಬೋದು, ಇಲ್ಲಿ ಕರೆಂಟ್ ಎಷ್ಟು ತೊಗೊತಾ ಇದೆ ಮತ್ತು ಫ್ರೀಕ್ವೆನ್ಸಿ ಎಷ್ಟು ತೊಗೊತಾ ಇದೆ, ಪ್ರತಿಯೊಂದು ಇಲ್ಲಿ ಚೆಕ್ ಮಾಡ್ಬೋದು ನಾವು ಈ ಬಟನ್ ಪ್ರೆಸ್ ಮಾಡೋದ್ರಿಂದ. ಸೊ ನೋಡಿ, ಟೋಟಲ್ ನಿಮಗೆ ಇವಾಗ 230 ವೋಲ್ಟ್ಸು ಇದಕ್ಕೆ ಹೋಗ್ತಾ ಇದೆ ಮೋಟ್ರಿಗೆ. 8 ಆಂಪ್ಸ್ ಕರೆಂಟ್ ಹೋಗ್ತಾ ಇದೆ. ಬೋರ್ವೆಲ್ ಡೆಪ್ತ್ ಬಂದು ಟೋಟಲ್ 700 ಅಡಿ ಏನು ಇರೋದು. ಸೊ ಮೋಟ್ರನ್ನ ನಾವು ಸದ್ಯಕ್ಕೆ 300 ಅಡಿಗೆ ಬಿಟ್ಟಿದ್ದೀವಿ ಅಷ್ಟೇ. ಮೋಟ್ರ್ ಕೆಪಾಸಿಟಿ ಬಂದು 400 ಅಡಿ ಕೆಪಾಸಿಟಿ ಮೋಟ್ರು. ಸೊ ಡ್ರೈವ್ ಪ್ಯಾರಾಮೀಟರ್ಸ್ ನೀವು ಇಲ್ಲಿ ನೋಡ್ಬೋದು. ಡ್ರೈವ್ದು ನೇಮ್ ಪ್ಲೇಟ್ ಡೀಟೇಲ್ಸ್ ಇದು ಈ ಥರ ಇದೆ. ಮೋಟ್ರದ್ದು ನೇಮ್ ಪ್ಲೇಟ್ ಡೀಟೇಲ್ಸ್ ಆಪ್ಷನ್ ಅಂದರೆ ಮೋಟ್ರನ್ನ ಆಲ್ರೆಡಿ ಬೋರ್ವೆಲ್ ಒಳಗಡೆ ಬಿಟ್ಟಿರೋದ್ರಿಂದ ನಮ್ಗೆ ಸಿಗಲ್ಲ. ಸೊ ಬಾಕ್ಸ್ ಕೂಡ ಇಲ್ಲ, ಇಲ್ಲಿ ಸೈಟಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಇದು ಆಲ್ಮೋಸ್ಟ್ 1 ತಿಂಗಳಾಗಿದೆ ಇನ್ಸ್ಟಾಲೇಷನ್ ಆಗಿ. ಸೊ ನೀವು ನೋಡ್ಬೋದು, ಆಕ್ಸನ್ ಅವ್ರದ್ದು ಬಾಕ್ಸು. ಸೊ ಇದು ಡ್ರೈವ್ ಬಾಕ್ಸ್ ಇದು. ನೋಡಿ, ನೀರು ಬೀಳ್ತಾ ಇದೆ. ನೋಡ್ಬೋದು, ಇಲ್ಲೇ ಜಸ್ಟ್ ಓಪನ್ ಮಾಡಿಬಿಟ್ಟಿರೋದು, ಇಲ್ಲಿಂದ ಇಲ್ಲಿಗೇನೆ. ಸೊ ಈ ಲೊಕೇಶನ್ ಬಂದು ಮೈಸೂರು ಜಿಲ್ಲೆ, ಮೈಸೂರು ತಾಲೂಕು, ಇಲ್ವಾಲ್ದ ಹತ್ರ ರಟ್ನಳ್ಳಿ ಅಂತ, RMP ಹಿಂದೆಗಡೆ ಇದು ಲೊಕೇಶನ್ ಇರೋದು. ಕಂಪ್ಲೀಟ್ಲಿ ಡ್ರೈ ಲ್ಯಾಂಡ್ ಇದು. ಇಲ್ಲಿ ಎಲ್ಲೂ ಎಲೆಕ್ಟ್ರಿಸಿಟಿ ಸಪ್ಲೈ ಅನ್ನೋದೇ ಇಲ್ಲ, ನಿಯರ್ ಬೈ ಎಲ್ಲೂ ಇಲ್ಲ. ಸೊ ಅದಕ್ಕೋಸ್ಕರ ಇವರು ಸೋಲಾರಿಗೆ ಬಂದಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಲೂಮ್ ಸೋಲಾರ್ ಪ್ಯಾನಲ್ 6 ನಂಬರ್ಸ್ ಯೂಸ್ ಮಾಡಿದ್ದೀವಿ. 550 ವ್ಯಾಟ್ಸು ಮೋನೋಪರ್ಕ್ ನಾನ್ DCR ಪ್ಯಾನಲ್ ಇದು. ಸೊ ಹೈ ಎಫಿಷಿಯೆಂಟ್ ಪ್ಯಾನಲ್. ಲೂಮ್ ಬಂದು ಒಳ್ಳೆ ಕ್ವಾಲಿಟಿ ಹೈ ಎಫಿಷಿಯೆಂಟ್ ಪ್ಯಾನಲ್. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮೌಂಟ್ ಮಾಡಿದ್ದೀವಿ ಅಂತ. 6 ಪ್ಯಾನಲ್ಸ್ ಅಷ್ಟೇ. ಇದು ಕನ್ಸ್ಟ್ರಕ್ಷನ್ ಬೇರೆ ಡಿಸೈನ್ ಆಗಿತ್ತು, ಬಟ್ ಬೇರೆ ಆಪ್ಷನ್ ಇರಲಿಲ್ಲ, ಸ್ಟ್ರಕ್ಚರ್ ಬೇಡವಾಗಿತ್ತು ಇವ್ರಿಗೆ. ಅದಕ್ಕೋಸ್ಕರ ಶೀಟ್ ಮೇಲೇ ಹಾಕಿದ್ದೀವಿ. ನೋಡಿ, ಇದರ ಸುತ್ತ ಗೋಡೆ ಕಟ್ಕೊಂಡು ಇದನ್ನು ಮನೆ ಮಾಡ್ಕೊತಾರೆ. ಅಲ್ಲಿ ನೀರು ಬೀಳ್ತಾ ಇದೆಯಲ್ಲ, ಅದೇ ಜಾಗ. ನೋಡಿ, ನೀರು ಒಳ್ಳೆ ಪ್ರೆಷರ್ಲಿ ನೀರು ಬೀಳ್ತಾ ಇದೆ. ಸೊ ಬೋರ್ವೆಲ್ ಡೆಪ್ತ್ ಬಂದು ನೀವು ಇಲ್ಲಿ ನೋಡ್ಬೋದು. ಇವಾಗ ಲೂಮ್ ಸೋಲಾರ್ದು ನೇಮ್ ಪ್ಲೇಟ್ ಡೀಟೇಲ್ಸ್ ಈ ಥರ ಇದೆ. ಅದರದ್ದು ಸೀರಿಯಲ್ ನಂಬರು ಪ್ರತಿಯೊಂದು. ನೋಡಿ, ಆಫ್ ಕಟ್ ಸೆಲ್ಲು ಇಲ್ಲಿಂದ. ಇದು ಬ್ಯಾಕ್ ಸೈಡ್ ವ್ಯೂ. ಇದು ಫ್ರಂಟು ಮೇಲ್ಗಡೆ ಇರೋದ್ರಿಂದ ಹತ್ತಕ್ಕಾಗೋದಿಲ್ಲ. ನೀವು ನೋಡ್ಬೋದು, 1.5 ಇಂಚು ಬರ್ತಾ ಇದೆ. ಬಟ್ ನಮ್ಮದು ಔಟ್ಲೆಟ್ ಇರೋದು 1.25 ಇಂಚು. ಬಟ್ ಇವರು 1.5 ಇಂಚ್ ಪೈಪ್ ಹಾಕೊಂಡಿದ್ದಾರೆ. ಕಂಪ್ಲೀಟಾಗಿ 1.25 ಇಂಚು ಅಂದರೆ ಇದ್ರ ಪೈಪ್ ತುಂಬ 1.5 ಇಂಚು ಡೆಲಿವರಿ ಬರ್ತಾ ಇದೆ.